ಲಿಂಗಸ್ಕೂರು ತಾಲೂಕಿನ ಅನ್ವರಿ ಗ್ರಾಮದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಶ್ವಥ್ ಟಿ ಮರಿಗೌಡ್ರು ರವರ ಮಾರ್ಗದರ್ಶನದಲ್ಲಿ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕು ಅನ್ವರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ನಾಮಫಲಕ ಅಳವಡಿಸುವ ಮೂಲಕ ಕಾರ್ಮಿಕರಿಗೆ ಅರಿವು ಮೂಡಿಸುತ್ತಾ ಮಾತನಾಡಿ, ಇದೇ ರೀತಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಯೊಂದು ಹೋಬಳಿ ಮತ್ತು ಗ್ರಾಮದಲ್ಲಿ ಮಾಹಿತಿ ಫಲಕವನ್ನು ಕಾರ್ಮಿಕರ ಅನುಕೂಲಕ್ಕಾಗಿ ಕಾರ್ಮಿಕರ ಇಲಾಖೆಯ ಸಹಾಯವಾಣಿ ಜೊತೆಗೆ ಹಾಕುತ್ತಿದ್ದು, ತಾಲೂಕುಗಳಲ್ಲಿ ಕಾರ್ಮಿಕರಿಗೆ ಮಾಹಿತಿಗೋಸ್ಕರ ಮಾಹಿತಿ ಫಲಕ ಹಾಕುತ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಾಮಫಲಕ ಅಳವಡಿಸುವ ಮೂಲಕ ಕಾರ್ಮಿಕರಿಗೆ ಅರಿವನ್ನು ಮೂಡಿಸುವುದಕ್ಕೆ ನಾಮಫಲಕ ಉದ್ಘಾಟನೆ ಮಾಡಲಾಯಿತು. ಪ್ರತಿಯೊಬ್ಬ ಕಾರ್ಮಿಕರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ನಮ್ಮ ನೆರವು ಸಂಸ್ಥೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಲಿಂಗಸ್ಕೂರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಎಂದು ತಿಳಿಸಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ರಾಠೋಡ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನ್ವರಿ ಗ್ರಾಮ ಘಟಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶಿವಲಿಂಗಪ್ಪ ಗೌರವಾಧ್ಯಕ್ಷರು, ಗಂಗಪ್ಪ ಬಡಿಗೇರ್ ಅಧ್ಯಕ್ಷರು, ಬಸವರಾಜ್ ಬೋವಿ ಉಪಾಧ್ಯಕ್ಷರು, ಅಂಬರೀಶ್ ಅರಕೆರೆ ಪ್ರಧಾನ ಕಾರ್ಯದರ್ಶಿ, ನಬಿ ಸಾಬ್ ಸಂಘಟನಾ ಕಾರ್ಯದರ್ಶಿ, ಬಡೆ ಸಾಬ್ ಸಹ ಕಾರ್ಯದರ್ಶಿ, ಹುಸೇನ್ ಸಾಬ್ ಕಾನೂನು ಸಲಹೆಗಾರರು, ರಹೀಂ ಸಾಬ್ ಖಜಾಂಚಿ, ಲಾಲ್ ಸಾಬ್ ಸಂಘಟನಾ ಕಾರ್ಯದರ್ಶಿ, ನಾಗಪ್ಪ ಕಾರ್ಯಕರ್ತ ಸದಸ್ಯರು, ಮೈಬೂಬ್ ಸಾಬ್ ಸಮಿತಿ ಸದಸ್ಯರು, ರಮೇಶ್ ಜಂಟಿ ಕಾರ್ಯದರ್ಶಿ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿರವಾರ ತಾಲೂಕು ಅಧ್ಯಕ್ಷರು ರವಿರಾಜ್, ದೇವದುರ್ಗ ತಾಲೂಕು ಅಧ್ಯಕ್ಷರು ಸಚಿನ್ ಪವರ್, ರಾಯಚೂರು ತಾಲೂಕು ಅಧ್ಯಕ್ಷರು ತಿಮ್ಮಪ್ಪ, ಸೋಮನಾಥ್ ನಗರ ಗ್ರಾಮ ಘಟಕ ಅಧ್ಯಕ್ಷರು ತಿಪ್ಪಣ್ಣ ನಾಯಕ್ ಉಪಾಧ್ಯಕ್ಷರು, ಹುಲಿಕಪ್ಪ ಸಾರಿಗೆ ಅಧ್ಯಕ್ಷರು, ನಾಗರಾಜ್ ಸಾರಿಗೆ ಉಪಾಧ್ಯಕ್ಷರು, ಆದಪ್ಪ ಮಮದಾಪುರ್ ಗ್ರಾಮ ಘಟಕ ಅಧ್ಯಕ್ಷರು, ತಾಯಪ್ಪ ಗ್ರಾಮಸ್ಥರು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಶಂಕರ್ ಪವಾರ್, ಗದಗ್ ನಂಬರ್ 1 ನ್ಯೂಸ್. ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ, ಈ ಸಂಘದ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕದಾದ್ಯಂತ ಮೂಲೆಯಲ್ಲಿ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಬರುವ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪಿಸಬೇಕಂತೇಳಿ ಈ ಒಂದು ಸಂಸ್ಥೆಯ ಉದ್ದೇಶ. ಯಾಕಂದರೆ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆದರೂ ಈ ಕಾರ್ಮಿಕರ ಬದುಕು ಇನ್ನವರೆಗೂ ಬದಲಾಗಬೇಕಂದ್ರೆ ಏನು ಸಂಘ ಸಂಸ್ಥೆಗಳು ಇರಬೇಕು. ಕಾರ್ಮಿಕರ ಇಲಾಖೆಯಲ್ಲಿ ಸುಮಾರು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಮತ್ತು ಮೋಟಾರ್ ಸಾರಿಗೆ ಕಾರ್ಮಿಕರು, ಈ ರೀತಿಯಲ್ಲಿ ಸುಮಾರು ಒಂದು 3 ರೀತಿಯಲ್ಲಿ ಕಾರ್ಮಿಕರು ಇರ್ತಾರೆ. ಅಂದರೆ ಇಲ್ಲಿ ಇರುವಂಥ ಎಲ್ಲರೂ ಕಟ್ಟಡ ಕಾರ್ಮಿಕರು ಬಂದಿರಬಹುದು ಅನ್ನಿಸ್ತದೆ. ಕಟ್ಟಡ ಕಾರ್ಮಿಕರು ಯಾರ್ಯಾರು? ಬಿಲ್ಡಿಂಗ್ ಕೆಲಸ ಮಾಡುವಂಥ ವ್ಯಕ್ತಿ ಕಟ್ಟಡ ಕಾರ್ಮಿಕರು. ಅಂದರೆ ಮೇಷನ್ ಆಗ್ಬೋದು, ಪೇಂಟರ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಪ್ಲಂಬರ್ ಆಗ್ಬೋದು, ರಾಡ್ ಬೆಂಡರ್ ಆಗ್ಬೋದು, ಈ ಥರ ಕೆಲಸ ಮಾಡುವಂಥ ವ್ಯಕ್ತಿ ಕಟ್ಟಡ ಕಾರ್ಮಿಕರು. ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು? ಇದೇ ರೀತಿ ಕಾರ್ಮಿಕರ ಇಲಾಖೆಯಲ್ಲಿ ಬರುವಂಥ ಅಸಂಘಟಿತ ಕಾರ್ಮಿಕರು ಅವರು ಸುಮಾರು 93 ಜನ ಈ ಒಂದು ಕಾರ್ಮಿಕರ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಕೋಬೋದು. ಅಂದರೆ ಟೈಲರು, ಕುಂಬರರು, ಸೌರಿಕರು, ಬಟ್ಟೆ ಕಾರ್ಮಿಕರು, ಈ ಥರ ಬೇರೆ ಬೇರೆ ಕೆಲಸ ಮಾಡುವಂಥ ಕಾರ್ಮಿಕರು. ಅವರಿಗಾದಂಥ ಸರ್ಕಾರ ಕೊಡುವಂಥ ಸವಲತ್ತುಗಳು ಬೇರೆ, ಕಟ್ಟಡ ಕಾರ್ಮಿಕರಿಗೆ ಕೊಡುವಂಥ ಸವಲತ್ತುಗಳು ಬೇರೆ. ಮತ್ತು ಮೋಟಾರ್ ಸಾರಿಗೆ ಕಾರ್ಮಿಕರು ಅಂದರೆ ಮೋಟಾರ್ ಸಾರಿಗೆ ಕಾರ್ಮಿಕರು ಯಾರು? ಡ್ರೈವರ್ಗಳು, ಕ್ಲೀನರು, ಪಂಚರ್ ಜೋಡಿಸೋರು, ಗ್ಯಾರೇಜ್ ಕೆಲಸ ಮಾಡೋರು, ಈ ಥರ 20 ಜನ ಕಾರ್ಮಿಕರು ಈ ರೀತಿಯಲ್ಲಿ ಬರ್ತಾರೆ. ಅಂದರೆ ಅವರಿಗಾದಂಥ ಹೆಸರುಗಳು ಬೇರೆ ಅಂತ. ಈಗ ನಾವೆಲ್ಲರೂ ಕುಂತಿದ್ರೆ ತಮ್ಮ ಬೇರೆ ಬೇರೆ ಹೆಸರುಗಳು ಇರ್ತಾವೆ. ಅದೇ ರೀತಿಯಲ್ಲಿ ಒಂದು ಕಾರ್ಮಿಕರ ಇಲಾಖೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಅವರವರಿಗೊಂದು ಹೆಸರು ಕೊಟ್ಟಿರ್ತಾರೆ. ಅವರೆಲ್ಲರನ್ನು ಕಾರ್ಮಿಕರ ಇಲಾಖೆಯಲ್ಲಿ ಮೊದಲನೇದಾಗಿ ನೋಂದಣಿ ಮಾಡಿಸ್ಕೋಬೇಕು. ನೋಂದಣಿ ಮಾಡಿಸಿದಾಗ ಮಾತ್ರ ಈ ಸರ್ಕಾರ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವ ರೀತಿಯಲ್ಲಿ ಈ ಸರ್ಕಾರ ಸವಲತ್ತುಗಳನ್ನು ನಾವು ಪಡ್ಕೋಬೇಕು? ಈ ಒಂದು ಆನೂರಿ ಗ್ರಾಮದಲ್ಲಿ
ಬಹಳಷ್ಟು ಸುಮಾರು ಒಂದು 10 ಒಂದು ಅಂದರೆ ಸುಮಾರು ಒಂದು 3 ತಿಂಗಳಿಂದ ಈ ನಮ್ಮವರು ಗಂಗಪ್ಪ ಆಗ್ಬೋದು ಮತ್ತು ಬಸವರಾಜ್ ಆಗ್ಬೋದು ಈ ಒಂದು ಒಬ್ಬ ಕಾರ್ಮಿಕ ಕೂಡ ಈ ಸರ್ಕಾರದಿಂದ ಸವಲತ್ತುದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈ ಒಂದು ಸಂಸ್ಥೆಗೆ ಹೆಜ್ಜೆ ಅಂತ ಇಟ್ಟಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಅವರ ಹಿಂದೆ ಟೀಮು ಅವರಿಗೆ ಎಲ್ಲರೂ ಈ ನೆರವು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಸರ್ಕಾರ ಸವಲತ್ತುಗಳು ರಾಜ್ಯದಲ್ಲಿ ಸೀಮಿತ ಆಗಬಾರದು, ಈ ಒಂದು ಗ್ರಾಮದಲ್ಲಿ ಕೂಡ ಸರ್ಕಾರ ಸವಲತ್ತುಗಳನ್ನು ಸೀಮಿತ ಆಗಬೇಕಂತೇಳಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಅಶ್ವಥ್ ಟಿ ಮರಿಗೌಡ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಅನ್ಕೊಂಡಿದ್ದೀವಿ. ಇವಾಗ ಅಲ್ಲಿ ಬೋರ್ಡ್ ಹಾಕಿದ್ವಿ ಬಸ್ ಸ್ಟ್ಯಾಂಡಲ್ಲಿ. ಆ ಬೋರ್ಡ್ ಹಾಕೋ ಉದ್ದೇಶ ಏನಪ್ಪಾ ಅಂದರೆ ಆ ಬೋರ್ಡಲ್ಲಿ ಸರ್ಕಾರ ಸ್ಕೀಮ್ಗಳು ಇರ್ತವೆ. ಅಂದರೆ ಈಗ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವುದಿಲ್ಲ ಸರ್ಕಾರ ಸ್ಕೀಮ್ಗಳು. ಇವಾಗ ಹೇಳ್ತೀವಿ ಮತ್ತು ಹೋಗ್ತೀವಿ. ನಿಮಗೆಲ್ಲ ಕನ್ಫ್ಯೂಸ್ ಆಯ್ತಂದ್ರೆ ಇಲ್ಲಿ ಇರುವಂಥ ಟೀಮ್ಗಳಿಗೆ ತಾವು ಕೇಳಿಬಿಟ್ಟು ಆ ಬೋರ್ಡಲ್ಲಿ ನೋಡಿದ್ರೆ ಮತ್ತೆ ಗೊತ್ತಾಗುತ್ತೆ ನಿಮಗೆ ಆ ಸರ್ಕಾರ ಸ್ಕೀಮ್ಗಳು ಏನೇನು ಅದಾವ ಏನಿಲ್ಲ ಅಂತ ಹೇಳಿ ಯಾವ ರೀತಿಯಲ್ಲಿ ನಾವು ಪಡ್ಕೋಬೇಕು, ಆ ಸಂಸ್ಥೆಗೆ ಸಂಬಂಧಪಟ್ಟಂತ ಶಾಖೆ ಎಲ್ಲಿ ಇದೆ, ಯಾವ ರೀತಿಯಲ್ಲಿ ನಾವು ಸರ್ಕಾರ ಸ್ಕೀಮ್ಗಳು ಪಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಆ ಬೋರ್ಡ್ ಮುಖಾಂತರ ಗೊತ್ತಾಗುತ್ತೆ. ಮತ್ತು ಇಲ್ಲಿರುವಂಥ ಅಧ್ಯಕ್ಷರುಗಳಾಗಲಿ ಅವರ ಹಿಂದಿರುವಂಥ ಪದಾಧಿಕಾರಿಗಳು ಅವರು ನೇತೃತ್ವದಲ್ಲಿ ಸುಮಾರು ಇವಾಗ 12 ಜನ ಈ ಆನೂರಿ ಗ್ರಾಮದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಅವರು ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಮಿಕರಿಗೂ ಸರ್ಕಾರ ಸ್ಕೀಮ್ಗಳು ಪಡ್ಕೋಬೇಕಂದ್ರೆ ತಾವು ಅವರಿಗೆ ಮೊದಲನೇದಾಗಿ ತಿಳಿಸಿದ್ರೆ